ಮಿತ್ರರೇ ನಮಸ್ಕಾರ. ನೀತಿ ಡಿಕೋಡ್ಗೆ ಸ್ವಾಗತ. ನಮ್ಮ ವಿಡಿಯೋ ನೋಡುವ ಹಲವರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಈ ಚಾನೆಲ್ ಹಿಂದೆ 7 ಜನರ ತಂಡದ ದಿನರಾತ್ರಿ ಪರಿಶ್ರಮವಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆ ನಿಲ್ಲಿ. ಮಿತ್ರರೇ, ಇತ್ತೀಚೆಗೆ ಮಧ್ಯಪ್ರಾಚ್ಯದಲ್ಲಿ ನಡೆದ ಯುದ್ಧಗಳು ಜಗತ್ತಿಗೆ ಒಂದು ದೊಡ್ಡ ಪಾಠ ಕಲಿಸಿವೆ. ಯುದ್ಧ ಗೆಲ್ಲಲು ಎಲ್ಲ ಸಮಯದಲ್ಲೂ ದೊಡ್ಡ ಯುದ್ಧ ವಿಮಾನಗಳು ಅಥವಾ ದುಬಾರಿ ಕ್ಷಿಪಣಿಗಳು ಬೇಕು ಅನ್ನೋದಿಲ್ಲ. ಕೆಲವೊಮ್ಮೆ ಸಾವಿರಾರು ಕೋಟಿ ಬೆಲೆಯ ರಕ್ಷಣಾ ವ್ಯವಸ್ಥೆಗಳನ್ನು ಕೂಡ ಒಂದು ಚಿಕ್ಕ ಡ್ರೋನ್ ಸೋಲಿಸಬಹುದು. ಇದೀಗ ಅದೇ ದಿಕ್ಕಿನಲ್ಲಿ ಭಾರತ ಒಂದು ಹೊಸ ಆಯುಧವನ್ನು ಸಿದ್ಧಪಡಿಸಿದೆ. ಆ ಡ್ರೋನ್ ಹೆಸರು ಶೇಷನಾಗ್. ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನು ಅಂದರೆ, ಈ ಡ್ರೋನ್ ಅಷ್ಟು ವಿಶೇಷವೇನು? ಯಾಕೆಂದರೆ ವರದಿಗಳ ಪ್ರಕಾರ ಈ ಡ್ರೋನ್ ಚೀನಾ ಮತ್ತು ಪಾಕಿಸ್ತಾನದ ರೇಡಾರ್ಗಳಿಗೂ ಸಹ ಸಿಗದೆ ಶತ್ರು ಪ್ರದೇಶಕ್ಕೆ ನುಗ್ಗಬಲ್ಲದು. ಇದನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಒಂದು ಉದಾಹರಣೆ ನೋಡೋಣ. ಇತ್ತೀಚೆಗೆ ಇರಾನ್ ಕೇವಲ ಸುಮಾರು $2,000 ಬೆಲೆಯ ಡ್ರೋನ್ ಬಳಸಿಕೊಂಡು ಅಮೆರಿಕಾದ ಅತ್ಯಾಧುನಿಕ ರೇಡಾರ್ ವ್ಯವಸ್ಥೆಯನ್ನು ಧ್ವಂಸ ಮಾಡಿತ್ತು. ಆ ರೇಡಾರ್ ಬೆಲೆ ಸಾವಿರಾರು ಕೋಟಿ. ಅಂದರೆ ಯುದ್ಧದ ಸಮೀಕರಣ ಈಗ ಸಂಪೂರ್ಣ ಬದಲಾಗುತ್ತಿದೆ. ಅದೇ ಕಾರಣಕ್ಕೆ ಭಾರತವು ಈಗ ಅಗ್ಗಗ ಆದರೆ ಅತ್ಯಂತ ಅಪಾಯಕಾರಿ ಕಾಮಿಕಾಜಿ ಡ್ರೋನ್ ತಂತ್ರಜ್ಞಾನಕ್ಕೆ ಹೆಚ್ಚು ಒತ್ತು ನೀಡುತ್ತಿದೆ. ಈ ಡ್ರೋನ್ ಅನ್ನು ಅಭಿವೃದ್ಧಿಪಡಿಸಿದ್ದು ಪ್ರಾಜೆಕ್ಟ್ ಕಾಲ್ ಅಡಿಯಲ್ಲಿ. ಅದರ ಹೆಸರು ಶೇಷನಾಗ್ 150. ಈ ಡ್ರೋನ್ ಸುಮಾರು 1000 ಕಿಲೋಮೀಟರ್ ದೂರ ಹಾರಬಲ್ಲದು. ಅಂದರೆ ಗಡಿಯಾಚೆ ಇರುವ ಶತ್ರು ಪ್ರದೇಶವನ್ನು ದೂರದಿಂದಲೇ ಟಾರ್ಗೆಟ್ ಮಾಡಬಹುದು. ಆದರೆ ಇದರ ನಿಜವಾದ ಶಕ್ತಿ ಅದರ ರೇಂಜ್ ಅಲ್ಲ. ಇದರ ನಿಜವಾದ ಶಕ್ತಿ ಲಾಯ್ಟ್ರಿಂಗ್ ಕೆಪಬಿಲಿಟಿ. ಅಂದರೆ ಈ ಡ್ರೋನ್ ಆಕಾಶದಲ್ಲಿ 3 ರಿಂದ 5 ಗಂಟೆಗಳ ಕಾಲ ಸುಳಿದಾಡುತ್ತಾ ಇರಬಹುದು. ಶತ್ರುಗಳ ಚಲನವಲನವನ್ನು ಗಮನಿಸುತ್ತಾ ಸರಿಯಾದ ಕ್ಷಣ ಕಾಯುತ್ತದೆ. ಒಮ್ಮೆ ಟಾರ್ಗೆಟ್ ಫಿಕ್ಸ್ ಆಯಿತು ಅಂದರೆ ಇದು ಕ್ಷಿಪಣಿಯಂತೆ ಹೋಗಿ ನೇರವಾಗಿ ಗುರಿಗೆ ಅಪ್ಪಳಿಸುತ್ತದೆ. ಆದರೆ ಇಲ್ಲಿನ್ನೊಂದು ಟ್ವಿಸ್ಟ್ ಇದೆ. ಈ ಡ್ರೋನ್ಗಳ ದೊಡ್ಡ ಶಕ್ತಿ ಒಂದು ಡ್ರೋನ್ ಅಲ್ಲ, ಗುಂಪು. ಇದನ್ನು ಸ್ವಾರ್ಮ್ ಎಐ ಎಂದು ಕರೆಯುತ್ತಾರೆ. ಒಂದು ವೇಳೆ 50 ಅಥವಾ 100 ಡ್ರೋನ್ಗಳನ್ನು ಒಂದೇ ಸಮಯದಲ್ಲಿ ಬಿಟ್ಟರೆ ಅವು ಗುಂಪಾಗಿ ಶತ್ರು ಪ್ರದೇಶಕ್ಕೆ ಹೋಗುತ್ತವೆ. ಅಂದಾಗ ಶತ್ರುಗಳ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತದೆ. ಯಾವ ಡ್ರೋನ್ ಮೇಲೆ ಕ್ಷಿಪಣಿ ಹೊಡೆಯಬೇಕು? ಯಾವುದು ನಿಜವಾದ ಗುರಿ? ಈ ಗೊಂದಲದಲ್ಲಿ ಕೆಲವು ಡ್ರೋನ್ಗಳು ತಮ್ಮ ಗುರಿಯನ್ನು ತಲುಪುತ್ತವೆ. ಇದರೊಂದಿಗೆ ಕೋಟಿಗಟ್ಟಲೆ ಬೆಲೆಯ ರಕ್ಷಣಾ ವ್ಯವಸ್ಥೆಗಳೇ ನಿಷ್ಕ್ರಿಯವಾಗಬಹುದು. ಆದರೆ ಇನ್ನೊಂದು ವಿಶೇಷತೆ ಇದೆ. ಯುದ್ಧದ ಸಮಯದಲ್ಲಿ ಶತ್ರುಗಳು ಸಾಮಾನ್ಯವಾಗಿ GPS ಸಿಗ್ನಲ್ ಜಾಮ್ ಮಾಡುತ್ತಾರೆ. ಅಂದರೆ ಡ್ರೋನ್ ದಾರಿ ತಪ್ಪಬಹುದು. ಆದರೆ ಶೇಷನಾಗ್ ಡ್ರೋನ್ GPS ಇಲ್ಲದೆ ಕೂಡ ದಾರಿ ಪತ್ತೆ ಮಾಡಬಲ್ಲದು. ಇದರೊಳಗೆ ಇಂಟೆಲಿಜೆಂಟ್ ಟೆರೈನ್ ಮ್ಯಾಪಿಂಗ್ ಸಿಸ್ಟಮ್ ಇದೆ. ಪರ್ವತಗಳು, ಕಣಿವೆಗಳು, ಭೂಪ್ರದೇಶದ ಮಾದರಿ ಇವೆಲ್ಲವನ್ನು ಗುರುತಿಸಿಕೊಂಡು ಈ ಡ್ರೋನ್ ತನ್ನ ದಾರಿಯನ್ನು ಕಂಡುಕೊಳ್ಳುತ್ತದೆ. ಇದರಿಂದ ಗಡಿಯಾಚೆ ಇರುವ ಉಗ್ರ ಶಿಬಿರಗಳು ಅಥವಾ ಸೈನ್ಯ ಲೇನೆಗಳು ಸುಲಭವಾಗಿ ಟಾರ್ಗೆಟ್ ಆಗಬಹುದು. ಇನ್ನೊಂದು ಆಸಕ್ತಿದಾಯಕ ವಿಷಯ ಏನೆಂದರೆ, ಈ ಡ್ರೋನ್ ಅನ್ನು ವಿಮಾನದಿಂದ ಮಾತ್ರವಲ್ಲ, ಜೀಪ್ ಅಥವಾ ಟ್ರಕ್ ಮೇಲಿಂದಲೂ ಲಾಂಚ್ ಮಾಡಬಹುದು. ಅಂದರೆ ಇದನ್ನು ಯಾವುದೇ ಪ್ರದೇಶಕ್ಕೆ ಕೊಂಡೊಯ್ದು ಗುಟ್ಟಾಗಿ ದಾಳಿ ಮಾಡಬಹುದು. ಒಂದು ವೇಳೆ ಆಕಾಶದಲ್ಲಿ ಹಾರುತ್ತಿರುವಾಗ ಟಾರ್ಗೆಟ್ ಬದಲಾಯಿಸಬೇಕಾದರೂ ಆಪರೇಟರ್ಗಳು ಹೊಸ ಗುರಿ ನೀಡಬಹುದು. ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದು ಭಾರತದ ಸ್ವದೇಶಿ ಸಂಸ್ಥೆ ನ್ಯೂ ಸ್ಪೇಸ್ ರಿಸರ್ಚ್. ಇದರಿಂದ ಒಂದು ವಿಷಯ ಸ್ಪಷ್ಟ. ಭಾರತ ಈಗ ಆಧುನಿಕ ಯುದ್ಧದ ಹೊಸ ಹಂತಕ್ಕೆ ವೇಗವಾಗಿ ಪ್ರವೇಶಿಸುತ್ತಿದೆ. ಇದನ್ನು ಆಟೋನಾಮಸ್ ವಾರ್ಫೇರ್ ಎಂದು ಕರೆಯುತ್ತಾರೆ. ಅಂದರೆ ಯುದ್ಧದಲ್ಲಿ ಮನುಷ್ಯರ ಹಸ್ತಕ್ಷೇಪ ಕಡಿಮೆ. ಡ್ರೋನ್ಗಳು ಮತ್ತು AI ಮುಖ್ಯ ಪಾತ್ರ ವಹಿಸುತ್ತವೆ. ರಕ್ಷಣಾ ತಜ್ಞರ ಪ್ರಕಾರ ಭಾರತ ಈಗ ಈ ಡ್ರೋನ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸಬೇಕಾಗಿದೆ. ವರ್ಷಕ್ಕೆ ಸಾವಿರಾರು ಡ್ರೋನ್ಗಳನ್ನು ಗಡಿಯಲ್ಲಿ ನಿಯೋಜಿಸಿದರೆ ಅದು ಶತ್ರು ರಾಷ್ಟ್ರಗಳಿಗೆ ಒಂದು ದೊಡ್ಡ ಸವಾಲಾಗುತ್ತದೆ. ಶೇಷನಾಗ್ 150ರ ಜೊತೆಗೆ ಸಣ್ಣ ವ್ಯಾಪ್ತಿಯ ನಾಗಾಸ್ತ್ರ ಡ್ರೋನ್ಗಳು ಕೂಡ ಭಾರತೀಯ ಸೇನೆಗೆ ಸೇರ್ಪಡೆಯಾಗುತ್ತಿವೆ. ಭವಿಷ್ಯದ ಯುದ್ಧಗಳಲ್ಲಿ ಟ್ಯಾಂಕ್ ಮತ್ತು ವಿಮಾನಗಳಿಗಿಂತ ಇಂತಹ ಬುದ್ಧಿವಂತ ಡ್ರೋನ್ಗಳೇ ಜಯವನ್ನು ನಿರ್ಧರಿಸಬಹುದು.
ಭಾರತ ಈಗ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆ ಕಡೆಗೆ ಸಾಗುತ್ತಿರುವುದು ಚೀನಾ ಮತ್ತು ಪಾಕಿಸ್ತಾನಕ್ಕೂ ಕೂಡ ಗಮನ ಸೆಳೆದಿದೆ. ಶೇಷನಾಗ್ ಡ್ರೋನ್ ಯಶಸ್ವಿಯಾಗಿ ಅಭಿವೃದ್ಧಿಯಾದರೆ ಅದು ಭಾರತದ ರಕ್ಷಣಾ ಸಾಮರ್ಥ್ಯದಲ್ಲಿ ಒಂದು ದೊಡ್ಡ ಮೈಲುಗಲ್ಲಾಗಬಹುದು. ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು? ಭಾರತದ ಈ ಶೇಷನಾಗ್ ಡ್ರೋನ್ ಚೀನಾ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ನಮ್ಮ ಶಕ್ತಿಯನ್ನು ಹೆಚ್ಚಿಸಲಿದೆಯಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಆಳ ಮತ್ತು ಅಪ್ಡೇಟೆಡ್ ಜಿಯೋಪೊಲಿಟಿಕಲ್ ವಿಶ್ಲೇಷಣೆಗಳಿಗಾಗಿ ನಮ್ಮ ನೀತಿ ಡಿಕೋಡ್ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.